ಸರ್ ಪರವಾಗಿದ್ದೀರಿ ಅಂತ ಅಂದರೆ ವಿರೋಧ ಮಾಡ್ತಾ ಇದ್ದವ್ರನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಪರವಾಗಿದ್ದೀರಿ ಅಂದರೆ ನಮಗಾಗಿರೋಂಥ ಅನಾನುಕೂಲಗಳು 2006ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ನಾವು ಇದು ಮಾಡ್ತೀವಿ ಅನ್ನೋ ಟೌನ್ಶಿಪ್ ಮಾಡ್ತೀವಿ ಅಂದ್ಬಿಟ್ಟು 4 ಕಡೆ ಗುರುತು ಮಾಡಿದ್ರು. ಎಲ್ಲಿ ಸೋಲೂರು, ನಂದಗುಡಿ, ಸಾತ್ನೂರು, ಬಿಡದಿ 4 ಕಡೆ ಗುರುತು ಮಾಡಿ ಎಲ್ಲರದು ರೆಡ್ ಝೋನ್ ಮಾಡಿಲ್ಲ. ನಮ್ಮ ಬಿಡದಿ ಒಂದನ್ನು ಮಾತ್ರ ರೆಡ್ ಝೋನ್ ಮಾಡಿ ಇಟ್ಬಿಟ್ರು. ಅವರು ಕೈ ಬಿಡ್ತೀವಿ ಅಂದ್ಬಿಟ್ಟು ನಾವು ಹೋಗಿದ್ದು ಏನಕ್ಕೆ ಅವ್ರದ್ದು ಇದು ಕೃಷ್ಣ ಇದಕ್ಕೆ ಅವರು CM ಆಗಿದ್ದಾಗ ಕೃಷ್ಣಾಗೆ ನಾವು ಹೋಗಿದ್ದು 2006ರಲ್ಲಿ 6 8 ಅಥವಾ 7ರಲ್ಲಿ ನಾವು ಹೋಗಿದ್ದು. ಅವಾಗೇನೋ ಆಯಿತು ನೀವು ಬೇಡ ಅಂತ ಅಂದರೆ ನಾವು ಟೌನ್ಶಿಪ್ ಮಾಡಲ್ಲ ಅಂತ ಕಳಿಸಿದ್ರು ರೈತರನ್ನ. ಆದರೆ ನಮಗೆ ಗೊತ್ತಿಲ್ದಂಗೆ ರೆಡ್ ಝೋನ್ ಮಾಡಿ ಇಟ್ಬಿಟ್ರು. ನೀವು ಮಾಡಲ್ಲ ಅಂತ ಅಂದವರು ರೆಡ್ ಝೋನ್ ಯಾಕೆ ಮಾಡಿದ್ರಿ? ಹಾಂ, ಅವ್ರದ್ದೆಲ್ಲ ಯಾಕೆ ಮಾಡಲಿಲ್ಲ? ಯಾರ್ದು ಸೋಲೂರು, ನಂದಗುಡಿ, ಸಾತ್ನೂರು ಅವರನ್ನ ಯಾಕೆ ರೆಡ್ ಝೋನ್ ಮಾಡಿಲ್ಲ? ನೀವು ನಮ್ಮ ಬಿಡದಿ ಒಂದನ್ನು ಯಾಕೆ ರೆಡ್ ಝೋನ್ ಮಾಡಿಟ್ರಿ? ನೀವು ರೆಡ್ ಝೋನ್ ಮಾಡಿದ್ರಿಂದ ಆದಂಥ ಅನಾನುಕೂಲಗಳು, ನಾನು 2005ರಲ್ಲಿ ಫ್ಯಾಕ್ಟ್ರಿ ಮಾಡಿದೆ, ಇಟ್ಕೆ ಫ್ಯಾಕ್ಟ್ರಿನ ಕನ್ವರ್ಸನ್ ಕೊಟ್ಟಿಲ್ಲ. 2006ರಲ್ಲಿ ನಿಲ್ಲಿಸ್ಬಿಟ್ರು, ಸ್ಟಾಪ್ ಮಾಡಿಬಿಟ್ರು ಕನ್ವರ್ಸನ್ನು. ಆಮೇಲೆ ನಮ್ಮ ಬೈರ್ಮಂಗ್ಲ, ಕಂಚಕರ್ನಳ್ಳಿ ಇಲ್ಲಿ ಯಾವುದೂ ಒಂದು ಪೆಟ್ರೋಲ್ ಬಂಕ್ ಆಗಿಲ್ಲ, ಒಂದು ಚೌಟ್ರಿ ಆಗಿಲ್ಲ. ಮದುವೆ ಚೌಟ್ರಿಗಳು ಮಾಡೋಕ್ಕೆ ಸುಮಾರು ಜನ ಇದ್ದರು. ನಾವು ಇವತ್ತು ಪೆಟ್ರೋಲ್ ಬಂಕ್ ಹೋಗ್ಬೇಕಂದ್ರೆ ಕನಕಪುರ ರೋಡ್ಗೆ ಹೋಗಬೇಕು, ಇಲ್ಲ ಅಂದರೆ ಬಿಡದಿಗೆ ಹೋಗಬೇಕು, ಇಲ್ಲ ಅಂತ ಕನಕಪುರ ರೋಡ್ ಆರೋಳಿಗೆ ಹೋಗಬೇಕು, ಇಲ್ಲ ಬಿಡದಿಗೆ ಹೋಗಬೇಕು, ಇಲ್ಲ ದೂರ ಹೋಗಬೇಕು. ಯಾಕೆ ಕನ್ವರ್ಸನ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೇ ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲಿಲ್ಲ, ಒಂದು ಇದು ಮಾಡೋಕ್ಕಾಗಲಿಲ್ಲ. ಮಾಡ್ತಿದ್ದಾರೆ. ಹೌದು, ಅವರು ಇದು